Hi, I'm Mr. Nagaraj Kropli, an advocate, agriculturist, and an artist. ಇವತ್ತು ದೇಶದಲ್ಲಿ ಹಲವಾರು ಸಂಘ ಸಂಸ್ಥೆಗಳಿವೆ. ಆದರೆ ಯಾವುದೇ ಒಂದು ಸಂಘ ಸಂಸ್ಥೆ ನಾವು ದೇಶಭಕ್ತರು ಅಂತ ಹೇಳ್ಕೊಂತಿದ್ದಾರೆ. ನಾವು ದೇಶಭಕ್ತರು 1971ನೇ ಇಸ್ವಿಯೊಳಗೆ ಪಾಕಿಸ್ತಾನಕ್ಕೆ ವಿರುದ್ಧವಾಗಿ ಏನು ಎಲೆಕ್ಷನ್ ಇದು ವಾರ್ ನಡೀತೋ, 1971ರಲ್ಲಿ ಪಾಕಿಸ್ತಾನದ ವಿರುದ್ಧವಾಗಿ ಏನು ಇಂದಿರಾ ಗಾಂಧಿ ವಾರ್ ನಡೆಸಿದ್ರು. 1971ರಲ್ಲಿ ನಾವು ಬೀದಿಗೆ ಹೋಗಿ ಡಬ್ಬ ಹಿಡ್ಕೊಂಡು ಕಾಣಿಕೆ ಹಾಕಿ ರಕ್ಷಣಾ ನಿಧಿ ಅಂತ ಓದಿದ್ವಿ. ಆಗ 11 ವರ್ಷ ನನಗೆ. ಅರ್ಥಾತ್ 5ನೇ ಕ್ಲಾಸ್ ಓದ್ತಿದ್ವಿ ನಾವು. 10 ಪೈಸಾ 5 ಪೈಸಾ ತಾಮ್ರದ ಪೈಸೆ ಅದು. ಅವಾಗ ಒಂದೊಂದು ಪೈಸೆನ ಕಲೆಕ್ಟ್ ಮಾಡಿ 79 ರೂಪಾಯಿಯನ್ನ ಮಾಡಿ ನಾವು ಹರಿಹರ ತಹಸೀಲ್ದಾರಿಗೆ ಬಸವಣ್ಣನವರ ಮಾಸ್ತರ್ ಅಂತಿದ್ರು. ಆ ಮಾಸ್ತರು ನಾವು ಸೇರಿ ರಕ್ಷಣಾ ನಿಧಿಯನ್ನು ಎತ್ತಿ ಹೋಗಿ ಕೊಟ್ಟು ಬಂದ್ವಿ ಯುದ್ಧ ನಡೆದ ಕಾಲಕ್ಕೆ. ಎಲ್ಲರೂ ಲೈಟ್ ಕಳೀರಿ, ಲೈಟ್ ಇರಬಾರ್ದು, ಹಳ್ಳಿಯಾಗೆಲ್ಲ ಲೈಟ್ ಎಲ್ಲ ಬಂದದ್ದು, ಹೊಸದಾಗಿ ಲೈಟ್ ಬಂದದ್ದು. ನಾವು ದೇಶಭಕ್ತರಲ್ವಾ? ಇದು ದೇಶ ವಿಭಜನೆ ಮಾಡೋರ್ನ ಓಲೈಸ್ತೀರಿ ನೀವು ಅಂತಂದು ಹೇಳಿದ್ರು. ದೇಶ ವಿಭಜನೆ ಮಾಡಿದ್ದು ಒಬ್ಬ ವ್ಯಕ್ತಿ ಅಲ್ಲ, ಆಗಿನ ಎಲ್ಲಾ ಪ್ರಜಾಶಕ್ತಿ ಸೇರಿ ಮಾಡಿದ್ದದು. ಆದ್ರೆ ಗಾಂಧೀಜಿ ಮಾಡಿದಾನ ಅಂತ ಹೇಳಿ ಗುಂಡು ಹಾಕಿ ಕೊಂದಲ್ಲ. ಅವನದೇನು ಸಂಘ ರಿಜಿಸ್ಟರ್ ಆಗಿತ್ತ? ಅವನು ಯಾವ ಸಂಘಟನೆ? ಅವನು ಯಾವ ಜಾತಿ? ಅವನು ಯಾರು? ಗೋಡ್ಸೆ ಯಾರು? ಅದನ್ನ ಕೇಳಿಬಿಟ್ರೆ ಉರಿ ಬಿದ್ದು ಬಿಡ್ತಲ್ಲ. ಇಲ್ಲ, ಅವನು ಗುಂಡು ಹಾಕಿ ಮುದುಕನ ಕೊಲೆ ಮಾಡಿ ಕೊಂದನಿಗೆ ಪೂಜೆ ಮಾಡ್ತಾರೆ. ಅವನು ದೇಶಭಕ್ತ. ಕೊಲೆಗಾರ ಮುದುಕನನ್ನ ಕೊಲೆ ಮಾಡಿದವನು. ಅವನು ಏನು ಮಾಡಿದಾನ? ತಪ್ಪು ಮಾಡಿದಾನ? ಒಳ್ಳೇದು ಮಾಡಿದಾನ? ಏನ? ಆದರೆ ಅಂಥವ್ರನ್ನ ಮುದುಕನನ್ನು ಕೊಲೆ ಮಾಡಿದ ಒಂದು ಸಂಘಟನೆಗಳನ್ನ ಪ್ರಶ್ನೆ ಮಾಡಿದ್ಕೆ ಈ ಒಂದು ಮುದುಕಿ ಹೆಣ್ಣು 62 ವರ್ಷದ ಈಕೆ ಯಾರೋ ಗೌರಿ ಲಂಕೇಶನ್ ಕೊಂದಂತಾರ ಇವರು. ಕಲಬುರ್ಗಿ ಅವರು ಮುದುಕರ ಕೊಂದಂತಾರು. ಇವ್ರನ್ನ ದೇಶಭಕ್ತರು ಅಂತ ನಾವು ಮುಚ್ಚಿಕೊಂಡು ಒಪ್ಪಿಗೆಬೇಕು. ಆದ್ರಿಂದ ಮರಿ ಖರ್ಗೆ ಅವರೇ, ಅದು ಮರಿ ಪ್ರಿಯಾಂಕಾ ಖರ್ಗೆ ಅಲ್ಲದು, ಮರಿಸಿಂಹ. ಆದ್ರೂ ಆ ಮರಿಸಿಂಹಗೆ ಯಾವಾಗ ಬತ್ತಿ ಇಡ್ತಾರೆ ಹೇಳಕ್ಕಾಗಲ್ಲ. ಇವರು ಮಹಾ ಡೇಂಜರ್. ಇವರು ಪ್ರಪ್ರಥಮವಾಗಿ ಇವರಿಗೆಲ್ಲ ಕೌಂಟರ್ ಕೊಟ್ಟನೆ ನಾನು. ಅವ್ರ ಕೇಸರಿ ನಮ್ದು ಅಂತಾರೆ, ಮುಚ್ಚಿಗೆ ಕೂದಿರ್ಬೇಕು. ನಾವು ಹಿಂದೂಗಳು, ಹಿಂದೂ ಧರ್ಮ ಅಂದ್ರೆ ನಾವೇ ಅಂತಾರೆ. ನಾವು ಮುಚ್ಚಿಗೆ ಸುಮ್ಮನೆ ಇರಬೇಕು. ಯಾರ ಧ್ವನಿ ಎತ್ತಿದ್ರು ಅವ್ರ ಮನೆ ಮುರಿತಾರೆ, ಹೊಡಿತಾರೆ, ಬಡಿತಾರೆ. ಅವ್ರನ್ನ ಪ್ರಶ್ನೆ ಮಾಡಂಗಿಲ್ಲ. ಈ ದೇಶದಲ್ಲಿ ಅವರೇ ಮಾಂಡಲಿಕರು, ಅವರೇ ಪಾಳೆಯಗಾರರು, ಕೆಲವೊಂದು ನೌಕರದಾರರು, ಕೆಲವೊಂದು ಸೂಕ್ಷ್ಮಮತಿಗಳು, ಕೆಲವೊಬ್ರು ಜೀವದ ಮೇಲೆ ಆಸೆ ಇದ್ದರು. ಅವ್ರು ಯಾರು ಕೂಡ ಧ್ವನಿ ಎತ್ತದಲ್ಲ. ಯಾರು ಧ್ವನಿ ಎತ್ತದಲ್ರಿ. ನಾನು ಧ್ವನಿ ಎತ್ತಿದೆ. ನಾನು ಧ್ವನಿ ಎತ್ತಿದ್ದಕ್ಕೆ 18/5/2021 ಇದೇ ಸಂಘಟನೆದವರು ಎಲ್ಲರೂ ಸೇರ್ಕೊಂಡು, ಇನ್ಕ್ಲೂಡಿಂಗ್ ಆಗಿನ MLA ಸೇರ್ಕೊಂಡು ಬಂದು ನನ್ನ ಕೊಲ್ಲಾಕ್ ಬಂದಿದ್ರು. ಗಾಂಧೀಜಿ ಎಲ್ಲ ನಾನು ಕೊಲಿಸ್ಕೊಳಕ್ಕೆ ಸೆಲ್ಫ್ ಡಿಫೆನ್ಸ್ ಇಟ್ಕೊಂಡ್ರ. ನಾನು ಸತ್ಯವಂತ, ದೇಶ ಪ್ರೇಮಿ. ಇವರು ಒಂದು ಪಾರ್ಟಿಯನ್ನು ತರಕಾಗಿ ದೇಶ ಪ್ರೇಮಿಗಳವರು, ದೇಶಭಕ್ತರು ಇವರು. ಈ ಕಾಂಗ್ರೆಸ್ನವರು, ಉಳಿದ ಪಾರ್ಟಿಯರು, ಆ ಪಾರ್ಟಿಯರು, ಈ ಪಾರ್ಟಿಯರು, ಈ JDS ನಂಬೋದಲ್ಲ ಅವರು. ಆ JDS ಗೌಡ್ರು ಓಟ್ ಬೇಕು ಅಂತಂದೇಳಿ ಸೇರಿಸ್ಕೊಂಡಾರ ಇವರು. ಸೋಲ್ತವೆ ಅಂತೇಳಿ ಕರ್ನಾಟಕದಾಗ ಕೂಡ್ಸ್ಕೊಂಡು ಸೋತರು. ಇಬ್ಬರನ್ನು ಸೇರಿಸ್ಕೊಂಡ್ರು. 70-80 ಸೀಟ್ ತಗೊಳಕ್ಕಾಗಲಿಲ್ಲ ಇವರಿಗೆ. 66 ಒಂದು 17 ಎಷ್ಟಾತ್ ನೋಡ್ರಿ. ಸಿದ್ದರಾಮಯ್ಯ DK ಹವಾ ಹಂಗೆತ್ತು. ಅಷ್ಟು ಸೀಟ್ ಗೆದ್ರು. ನೋಂದಣಿ ಮಾಡಿಸಿಣಕ್ಕೇನಪ್ಪ ಅಲ್ಲಪ್ಪ. ಈಗ ಅವ್ರು ಹೇಳ್ಯಾರ ನಮ್ಮದೆಲ್ಲದು ಮುಕ್ತವಾಗಿದೆ, ನಾವೆಲ್ಲರೂ ಬಯಲಾಗ ಮಾರ್ಚ್ ಮಾಡ್ತೀವಿ, ಎಲ್ಲ ಮೈದಾನದಾಗ ಮಾಡ್ತೀವಿ ಅಂತ ಹೇಳಿದ್ರು ಅವರು. ಆಯ್ತು, ಮೈದಾನ ಮಾಡ್ರಿ. ಈ ನಮ್ಮದು ಲಾಯರ್ ಸಂಘಟನೆ ಇದೆಯಲ್ಲ, ನಮ್ಮ ಬಾರ್ ಅಸೋಸಿಯೇಷನ್ ಇದೆಯಲ್ಲ, ಕಾನೂನು ನಮ್ಮನ್ನು ಕೇಳಾರ ಯಾರೂ ಇಲ್ಲ.
ನಮ್ಮನ್ನು ಯಾರು ಕೇಳರೇ ಇಲ್ಲ. ತೆಗಿಯಪ್ಪ ಲಾಯರು ಅವರು ಎಲ್ಲ ಕಾನೂನು ಕರೆಕ್ಟ್ ಇರ್ತಾರ ಅಂತ ಕೇಳ್ತಾರೆ. ನಮ್ಮ ಬಾರ್ ಅಸೋಸಿಯೇಷನನ್ನು ಪ್ರತಿಯೊಂದು ಸಂಘಗಳನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತವೆ, ಬೈಲಾ ಮಾಡ್ಕೊಂಡಿರ್ತವೆ. ಅದಕ್ಕೆ ಪ್ರತಿಯೊಂದು ಕರೆಂಟ್ ಬಿಲ್ಲು ಎಲ್ಲ ಪೇ ಮಾಡ್ತಾ ಇರ್ತವೆ. ಹಂಗಾರೆ ನೀವು ಯಾವ ಆಧಾರದಿಂದ ಆಡಿಟ್ ಮಾಡ್ತೀರಿ? ನಾವು ವರ್ಷ ಆಡಿಟ್ ಕೊಡ್ತೇವೆ. ನಮ್ಮ ಬಾರ್ ಅಸೋಸಿಯೇಷನ್ಗೆ ದೇಣಿಗೆ ಕೊಟ್ಟದ್ದು ಮಾಡಿದ್ವಿ. ನಾನು 51,000 ದೇಣಿಗೆ ಕೊಟ್ಟೇನೆ. ಅದನ್ನೆಲ್ಲ ಆಡಿಟ್ ಮಾಡ್ತಾರೆ. ಖರ್ಚು ಜಮಾ ಖರ್ಚು ರಿಜಿಸ್ಟ್ರೇಷನ್ ಆಗಿದೆ. ನಮ್ಮ ಸಂಘ ರಿಜಿಸ್ಟ್ರೇಷನ್ ಕೊಡಕ ನನ್ನ ಸನದು ಸಹಿತ ರಿಜಿಸ್ಟ್ರೇಷನ್ ಆಗಿದೆ. ಓದ್ಬೇಕಾದ್ರೆ ಅಡ್ಮಿಷನ್ ರಿಜಿಸ್ಟರ್ ಹಾಕವೆ, ಒಂದು ಆಸ್ತಿ ಕೈತ ರಿಜಿಸ್ಟ್ರೇಷನ್ ಹಾಕವೆ. ನೀವು ಯಾವ ಸಂಘಕ್ಕೆ ಅಂತ ಆಸ್ತಿಗಳನ್ನ ರಿಜಿಸ್ಟರ್ ಮಾಡಿಕೊಂಡಿರಿ? ಯಾರ ಹೆಸರಲ್ಲಿ ಆಸ್ತಿ ಪಾಸ್ತಿ ಇಡೀ ದೇಶಾದ್ಯಂತ ನೀವು RSSನವರು ರಿಜಿಸ್ಟ್ರೇಷನ್ ಮಾಡಿಸಿದ್ದೀರಿ? ಅದನ್ನ ಲೆಕ್ಕ ಕೊಡು ಅಂತಂದ್ರೆ ಆ ಖರ್ಗೆ ಅವ್ರಿಗೆ ಹೆಂಗೆ ಬೇಕಂಗ ಮಾತಾಡ್ತೀರಿ? ಖರ್ಗೆ ಮಾತಾಡ್ತಾ ಇಲ್ಲ, ಅವರ ಪರವಾಗಿ ಕರ್ನಾಟಕದ ಜನತೆ, ಈ ದೇಶದ ಜನ ಕೇಳ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಒಬ್ಬರೇ ಕೇಳ್ತಲ್ರಿ. ಈಸ್ ಅವರ್ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ಸ್. ಈಸ್ ದಿ ಹೋಮ್ ಮಿನಿಸ್ಟರ್. ಅಸಮರ್ಥ ಹೋಮ್ ಮಿನಿಸ್ಟರ್ ಅದಾರೆ ಅಂದ್ರೆ ಅಸಮರ್ಥ ಹೋಮ್ ಮಿನಿಸ್ಟರ್ ಅಲ್ಲಿ ಮ್ಯಾಲಿರೋನ್ ಇರ್ಬೋದು. ನಮ್ಮ ಖರ್ಗೆ ಅಸಮರ್ಥ ಹೋಮ್ ಮಿನಿಸ್ಟರ್ ಅಲ್ಲ, ಸಮರ್ಥವಾದಂಥ ಮರಿಸಿಂಹ ಅದು. ಕೆಣಕಕ್ಕೆ ಹೋಗಬೇಡ್ರಿ. ಆದ್ರಿಂದ ನಾವು ನೋಡ್ತೇವೆ ಅಂದ್ರೆ ಏನು ಹಂಗೆ ತಲಾಕೊಂದೊಂದು ಮಾತಾಡೋದ? ಅಶೋಕ್ ಒಬ್ಬನ್ ಮಾತಾಡ್ತಾನ, ಇದು SLC PL ಇದು CT ರವಿ ಮಾತಾಡ್ತೈತಿ. ನಾಳೆ ಶೋಭಕ್ ಬರ್ತಾಳ, ತಾರಕ್ ಬರ್ತಾಳ, ಮಾಳವಿಕಾ ಅಕ್ಕ ಬರ್ತಾಳ. ಏನಿವ್ರೆಲ್ಲ ಇವ್ರು ದೇಶಭಕ್ತರು. ಗಾಂಧೀಜಿ ಕೊಂದಂತ ಗೂಡ್ಸೆ ದೇಶಭಕ್ತ. ಅವನ್ನ ತಗೊಂಡು ಹಿಂಗೆ ಪೂಜೆ ಮಾಡ್ಬೇಕು. ಗೂಡ್ಸನ್ನ ಪೂಜೆ ಮಾಡ್ಬೇಕು ನಾವು. ಎಂತ ಫನ್ನಿ. ಮಹಾತ್ಮ ಗಾಂಧೀಜಿ ಒಂದು ತುಂಡು ಅರಿವೆ ಹಾಕ್ಕೊಂಡು ಚರಕವನ್ನು ನೇದದ ಅರ್ಥ ಏನು ಅಂದರೆ, ಸ್ವದೇಶಿ ಬಟ್ಟೆಯನ್ನು ನೇದು ವಿದೇಶದಿಂದ ಬರ್ತಕ್ಕಂಥ ಟೆರಿನ್ ಬಟ್ಟೆಯನ್ನು, 8 ಆಣೆ ಇರ್ತಕ್ಕಂಥ ಬಟ್ಟೆಯನ್ನು ₹2 ಮಾರಿ ₹1.5 ಲಾಭವನ್ನು ಅವ್ರ ದೇಶಕ್ಕೆ ತಗೊಂಡು ಹಾಕಿದ್ರು. ಇಂಡಿಯನ್ಸ್ ಭಾರತೀಯರ ತಲೆಯ ಮೇಲೆ ಕಿವಿಯಾಗ ಹೂವು ಇಡ್ತದ್ದಲ್ಲ, ಎಲ್ಲಿ ಬೇಕಲ್ಲ ಹೂವು ತುರ್ಕಾರ ಬ್ರಿಟಿಷರು. ಅದನ್ನು ತಪ್ಸಕ್ಕೆ ನಮ್ಮ ಪಾಪ ಅಜ್ಜಾರು, ಮಹಾತ್ಮ ಗಾಂಧೀಜಿ ಅಜ್ಜಾರು ಹಂಗೆ ಮಾಡಿದ್ರು. ಈಗಿನ ಅಜ್ಜಾರು ಹೋಗಿ ಇದ್ದದ್ದು ದೊಡ್ಡನು ಪಾರಿನ ಹೋಗಿ ಒಬ್ರಿಗೆ ಉಂಗುರ ಕೊಡ್ತಾರ, ಒಬ್ರಿಗೆ ಚಾಕ್ಲೇಟ್ ಕೊಡ್ತಾರ, ಒಬ್ರಿಗೆ ಕೊಡ್ತಾರ, ಇದು ಕೊಡ್ತಾರ. ಒಂದೇ ಮರದ ಎಲೆಗಳೆಲ್ಲ, ಒಂದೇ ಗಿಡದ ಹಣ್ಣುಗಳೆಲ್ಲ ಒಂದೇ ಥರ ಇಲ್ಲ. ಅದೇ ಗುಜರಾತ್ನಲ್ಲಿ ಹುಟ್ಟಿದಂಥ ಗಾಂಧೀಜಿ ಅಜ್ಜಾರು, ಅದೇ ಗುಜರಾತಿನಲ್ಲಿ ಹುಟ್ಟಿದಂಥ ಈಗಿನ ಅಜ್ಜಾರು, ಪರದೇಶದಲ್ಲಿ ವಿದೇಶಗಳಲ್ಲಿ ಎಲ್ಲಿ ಬೇಕಾದ್ರೆ ಗಾಂಧೀಜಿ ಮೂರ್ತಿಗಳದಾವೆ. ಈ ಅಜ್ಜಾರದು ಚಾಕ್ಲೇಟ್ ಮೂರ್ತಿ ಆಗ್ಬೋದು ನೋಡಿ. ಚಾಕ್ಲೇಟ್ ಏನು ದೇಶದ ಆರ್ಥಿಕತೆ ಎಲ್ಲೈತಿ? ಏನು ರೇಟ್ಗಳು ಎಲ್ಲಿ ಓಡಾಡ್ತದ? ಸ್ವಲ್ಪ ಯೋಚನೆ ಬೇಡವಾ? ಆದ್ದರಿಂದ 2013ರಿಂದ ಇವರು ಧರ್ಮ ಅದು ಇದು ಅಂತ ಹೇಳಿ ಇವರು ಮಾಡಿದ್ಯಾರಿಗೆ, ಹಿಂದೂ ಧರ್ಮದರಿಗೆ. ನಾವು ಪ್ರಜಾಪ್ರಭುತ್ವ, ಸೆಕ್ಯುಲರು, ನಾವೆಲ್ಲರೂ ಒಂದು ಅಂತೇಳಿ ನಾವೆಲ್ಲ ಹೊಂಟಿವೆಲ್ಲ. ಸಂವಿಧಾನ ಮತ್ತು ಕಾನೂನು ಪ್ರಕಾರ ಹೋದವರಿಗೆ ಇವರೊಂದು ಸಂಘಟನೆ ಹೆಸರ ಮೇಲೆ ದಬ್ಬಾಳಿಕೆ ಮಾಡಿ ಹೊಡಿ ಬಡಿ ಮಾಡೋದು, ಹೂ ಅನ್ನೋದು, ದಾಂಧಲಿ ಮಾಡೋದು, ಪೊಲೀಸ್ ಸ್ಟೇಷನ್ ಮುತ್ತಿ ಹಾಕೋದು, ಪೊಲೀಸ್ ಆಫೀಸರ್ಗಳನ್ನ ಹೆದರ್ಸೋದು, ಸರ್ಕಾರಿ ಅಧಿಕಾರಿಗಳನ್ನ ಹೆದರ್ಸೋದು, ರಾಜಕಾರಣಿಗಳನ್ನ ಹೆದರ್ಸೋದು, ಅದು ವೀಕ್ನೆಸ್ ಇದ್ದಾರೆ, ಹೆದರಿಕೊಂಡದಾರ. ಇದು ಖರ್ಗೆ, ನಮ್ಮ ಇವರು ಯಾರೋ ನಮ್ಮ ಸಂತೋಷ ಇವರು ಅವರೆಲ್ಲ ಎಲ್ಲಿ ಹೆದರಿದ್ರು? ಸಂತೋಷ್ ಲಾಡ್ ಅವರೆಲ್ಲ ಎಲ್ಲಿ ಹೆದರಿದ್ರು? ಮೊದಲು ಮಾತಾಡ್ತಾ ಇರೋದು RSS ವಿರುದ್ಧ ಮಾತಾಡ್ತಾ ಇರೋದು, ಆ ಮಾತಾಡೋ ತಾಕತ್ತಿರೋದು ರಾಹುಲ್ ಗಾಂಧಿ ಒಬ್ಬನಿಗೆ. ಅದನ್ನು ಬಿಟ್ಟರೆ ಮಾತಾಡಿರೋದು ಸಿದ್ದರಾಮಯ್ಯ, ಅದನ್ನು ಬಿಟ್ಟರೆ ಮಾತಾಡಿರೋದು ನಾನು, ನಾಗರಾಜ್ ಕುಡುಪ್ಲಿ. ನಾವು ಏನು ಐ ಡೋಂಟ್ ಕೇರ್ ಮಾಸ್ಟರ್.
ಅದಕ್ಕೆ ರಿಜಿಸ್ಟ್ರೇಷನ್ ತೋರಿಸ್ರಿ. ಹಂಗ ಹುಸಿನಗನಕ್ಕೋ ನಾವೇ ಕೊಡ್ಬೇಕೋ ನಮ್ಮ ಸರ್ಕಾರ ಐತಿ ನಾವೇನು ಮಾಡಬಲ್ವಿ, ಇದೆಲ್ಲ ಬೇಡ. ಸಂವಿಧಾನದ ಕೆಳಗೆ ಗೌರವಿಸೋದು ಎಲ್ಲರ ಹಕ್ಕು. ನಮ್ಮನ್ನು ಯಾರು ಕೇಳೋದಿಲ್ಲ, ನಮ್ಗೆ ಕೇಳೋದಿಲ್ಲ. ನಾವು ಮಹಾದಂಡ ನಾಯಕರು, ನಮ್ಮದು 1 ಕೋಟಿ ಜನ ನಮ್ಮ ಇದು ಐತಿ ಅಂದ್ರೆ ಎದ್ರ ಕೆಳಗದಿರಿ ನೀವು? ನಿಮ್ಮದು ರಿಜಿಸ್ಟ್ರೇಷನ್ ಇಲ್ಲ ಅಂದ್ರೆ ನಿಮ್ಮ ಸಂಘಟನೆನೇ ಅಲ್ಲ. ಯಾರು ನಂಬಬೇಡ್ರಿ ಇವ್ರನ್ನ. ಇವ್ರದೊಂದು ಸಂಘಟನೆ ಐತಿ ಅಂತ ನಂಬಬೇಡ್ರಿ. ಅನ್ಲೆಸ್ ದೇ ಹ್ಯಾವ್ ಬೀನ್ ಅಂಡರ್ ದಿ ರಿಜಿಸ್ಟ್ರೇಷನ್ ಆಕ್ಟ್. ಇವರು ಸಂಘ ಸಂಸ್ಥೆಗಳ ಕೆಳಗೆ ನೋಂದಾಯಿತ ಅಲ್ಲ ಅಂದ್ರೆ ಒಂದು ಟ್ರಸ್ಟ್ ಸಹಿತ ರಿಜಿಸ್ಟರ್ ಮಾಡಿರ್ತಾರೆ. ಒಂದು ಮನೆ ಖರೀದಿ ಮಾಡಿದ್ರೆ ರಿಜಿಸ್ಟರ್ ಮಾಡಿಸ್ತೇವೆ. ಒಂದು ಸಂಘ ಅಂದ್ರೆ ರಿಜಿಸ್ಟರ್ ಮಾಡ್ತೇವೆ. ಸಂಘ ಸಂಸ್ಥೆಗಳು ರಿಜಿಸ್ಟರ್ ಮಾಡಿಕೊಂಡು ಸರ್ಕಾರದಿಂದ ಮಾನ್ಯತೆಯನ್ನು ಪಡಿಬೇಕು. ದಿಸ್ ಈಸ್ ಮ್ಯಾಂಡೇಟ್. ಇಲ್ಲ ಅಂದ್ರೆ ಅವು ಸಂಘಟನೆಗಳಲ್ಲ. ಯಾರ ಬಂದ್ರೆ ನಾವು ಹಿಂಗೆ ಸಂಘಟನೆ ಅಂದ್ರೆ ನಿಂದು ಇದನ್ನು ತೋರಿಸ್ರಿ ಅಂತ ಹೇಳ್ರಿ. ಆದ್ದರಿಂದ ಈ ಹೊಡಿಬೇಡಿ ಸಂಸ್ಕೃತಿ, ಈ ಫೋರ್ಜರಿ, ಇವೆಲ್ಲ ಧಮಕಿ, ಇವೆಲ್ಲವೂ ಬಿಡ್ರಿ. ಕಾಲ ಬದಲಾವಣೆ ಆಗಿದೆ. ಪ್ರಜೆಗಳು ಕಾನೂನುಗಳನ್ನು ಕೈಗೆ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಎಚ್ಚರವಾಗಿ, ಈಗಿನ ಯುವ ಪೀಳಿಗೆ ಎಲ್ಲ ಎಚ್ಚರಾಗಿದ್ದಾರೆ. ಓದಿಕೊಂಡ ಅನೇಕ ವಿದ್ಯಾರ್ಥಿಗಳು ಇವತ್ತು ಒಂದು ಛತ್ರಿ ಕೆಳಗೆ ಬಂದಿದ್ದಾರೆ. ಯಾವ ಕಾಂಗ್ರೆಸ್ನೂ ಕೇಳಲ್ಲ, ಯಾವ BJPನೂ ಕೇಳಲ್ಲ, ಯಾವ ಸಂಘಟನೆನೂ ಕೇಳಲ್ಲ. ಮೊನ್ನೆ ಅವನ ಅಲ್ಲಿ ಇವನು ಎಂತ ಜಿರ್ಲಿ ಪಾರ್ಟಿ ಅಧ್ಯಕ್ಷಗೆ ಅವನು ಕಪಾಳ ಮೋಕ್ಷ ಮಾಡಿದ್ನಲ್ಲ, ನಾನು ದೇಶಭಕ್ತ ಅಂತಂದರೆ ಆ ಹುಡುಗರು ಹೆಂಗೆ ಹೊಡೆದ್ರು? ನಾಯಿ ಹೊಡೆದು ಪೊಲೀಸಿಗೆ ಕೊಟ್ಟರು. ಅವನು ದೇಶಭಕ್ತ ಆಗಿದ್ರು, ಅವನ್ಯಾಕೆ ಅರೆಸ್ಟ್ ಮಾಡ್ತಿದ್ರು? ಇವನ್ಯಾಕೆ ಅರೆಸ್ಟ್ ಮಾಡಿಲ್ಲ? ಕಾಕ್ರೋಚ್ ಅಧ್ಯಕ್ಷನ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಜನಪರ ಹೋರಾಟ ಮಾಡುವವನಿಗೆ ಯಾವಾಗಲೂ ಜನರು ರಕ್ಷಣೆ ಇರ್ತಾರೆ. ಕಪಾಳಕ್ಕೆ ಹೊಡೆದು ಬಂದು ಏನು ಅವ್ರ ಅಪ್ಪನ ತಿಂದದ್ದು ನಾವನ? ಪ್ರತಿಭಟನೆ ಮಾಡೋದು ಪ್ರಜಾಪ್ರಭುತ್ವದ ಪ್ರಜೆಗಳ ಹಕ್ಕದು. ಕಪಾಳಕ್ಕೆ ಹೊಡಿತಾನೆ ದೊಡ್ಡ ಬಂದು ಸೂರ. ನಾಯಿ ಹೊಡೆದಂಗೆ ಹೊಡೆದ್ರಲ್ಲ ಹುಡುಗರು, ವಿದ್ಯಾರ್ಥಿಗಳು ಹೊಡೆದ್ರು. ಐ ಆಮ್ ಪ್ರೌಡ್ ಆಫ್ ದಿ ಇಂಡಿಯನ್ ಸ್ಟೂಡೆಂಟ್ಸ್. ಹೋಗ್ರಿ, ಇವತ್ತು ಕಾನ್ವೆಂಟ್ ಹುಡುಗರು ಬುದ್ಧಿ ಹೇಳ್ತಾವೋ, ಇನ್ನು ಈಗ ಬೇಬಿ ಸಿಟ್ಟಿಂಗ್ ಹುಡುಗರು ಬುದ್ಧಿ ಹೇಳ್ತಾವೆ ಇದು ತಪ್ಪು ಅಂತ, ಇದು ಸರಿಯಲ್ಲ ಅಂತ ಹೇಳ್ತಾರೆ. ಇಂಥ ಕಾಲದಾಗ ನೀವು ಯಾರಿಗಾರ ಕಿವಿಯ ಹೂವು ಕೊಟ್ಟು ನಮ್ದು ಅವಶ್ಯ ಇಲ್ಲ, ನಮ್ದು ಒಪ್ಪಂದ ನಡೀತೈತಿ, ನಾವು ಕೋರ್ಟ್ನಾಗ ಕೇಸ್ ನಡೆಸ್ತಾರೆ, ನಾವು ಮುಚ್ಚಿನ ಕೇಸ್ ನಡೆಸ್ತವ, ನಾವ್ಯಾಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡವಿ? ಎಲ್ಲದನ್ನೂ ಯಾಕೆ ಕೊಟ್ಟದವಿ? ನೀವ್ಯಾಕೆ ಕೊಡೋದಲ್ಲ? ನಾವು ಯಾರಿಗೂ ರಾಜಕೀಯಕ್ಕೆ ಸಂಬಂಧ ಇರೋದಿಲ್ಲ, BJP ಕೊಟ್ಟು ಹಾಕ್ರಿ ಅಂತ ಬರ್ತಾರೆ ಭಕ್ತರು. ರಾಮದೇವರು ಎಲೆಕ್ಷನ್ ಬಂದ ರಾಮದೇವರು, ಆಮೇಲೆ ರಾಮದೇವ್ರು ಓಟ್ ಬೆಳೆದಲ್ಲ ಅಂದ್ರೆ ಆಂಜನೇಯ ಹನುಮಂತೇವ್ರು ಹಿಡಿದ್ರು, ಕೇಸರಿ ನಮ್ಮದು ಅಂದರು. ಅಯ್ಯೋ ನಾವು ಗುಡಿ ಕಟ್ಟಿದಾರೆ, ನಾವು ಇದು ಮಾಡಿದಾರೆ, ಉಕ್ಕಳಗಾತ್ರಿ ಕರ್ಬಸಜ್ಜ ನಾಸ್ತಾನ್ದಾಗ ಇದ್ದು ಬಂದಾರ. ನಮ್ಮ ಅಪ್ಪನ ಗುಡಿನ ಹಿಂದೂ ಧರ್ಮಕ್ಕೆ ನಾವೆಲ್ಲ ತ್ಯಾಗ ಮಾಡಿ, ನಾವೆಲ್ಲ ಇದನ್ನು ಹಾಕಿ ದಾಸೋಗ ಮಾಡಿ ಭಕ್ತರಿಗೆಲ್ಲ ಬೆಳೆಸಿ, ಏನು ಧರ್ಮ ನ್ಯಾಯ ನೀತಿ ದೆವ್ವ ದೈವ ಅಂತೇಳಿ ಪುರಾಣ ಪುಣ್ಯತಿಕತೆಯಲ್ಲಿ ಅಂತಿ ದೇವಿ ಪುರಾಣವನ್ನು ವರ್ಷ ನಡೆಸಿದಂಥ ನಮ್ಮಪ್ಪ ಅಂತರ ಗುಡಿ ಕಟ್ಟಿದ್ದಾರೆ. ಅಂಥ ಹಿಂದೂ ಧರ್ಮ ನಾವು ಕಟ್ಟಿದ್ದೇವೆ. ಇವರು ಅಯ್ಯೋ ನಮಗೆ ಕಾಂಗ್ರೆಸ್ ಪಾರ್ಟಿ ಓಟ್ ಹಾಕೋದಕ್ಕೆ ಅವನು ದೇಶದ್ರೋಹಿ. ನಕಲಿ ಗಾಂಧಿಗಳು ಅಂತ ಯಾರು ಅನ್ನಾರ? ಯಾವನು ನಕಲಿ ಗಾಂಧಿಗಳು ಅನ್ನೋನು? ಗಾಂಧಿ ಅನ್ನೋದು ಒಂದು ಸರ್ನೇಮ್, ಅದು ಬೇಕಾದ್ರೆ ಇಟ್ಕ ಬೇಡ ಬಿಟ್ಕ. ನಿಮ್ಮಂಗೇನು ಜೈಲಿಗೆ ಹೋಗಿ ಬಂದಿಲ್ಲ, ಜೈಲಿಗೆ ಹೋಗಿ ಬಂದರ ಬಾಯಾಗ, ವಂಚನೆ ಮಾಡಿ ಬಂದರ ಬಾಯಾಗ, ಏನೂ ಇಲ್ಲದ್ದು ಸಾವಿರಾರು ಕೋಟಿಗೆಲ್ಲ ಮಾಡ್ಕೊಂಡರಿಗೆ ಅವರು ನಕಲಿ ಗಾಂಧಿಗಳು ಅಂತೀರ? ನಕಲಿ ಗಾಂಧಿಗಳು ಅದೆಂತ? ಒರಿಜಿನಲ್ ಗಾಂಧಿ ನಕಲಿ ಗಾಂಧಿ ಯಾರ ಗೊತ್ತಿಲ್ಲಪ್ಪ. ನಕಲಿ ಗಾಂಧಿ ಯಾರ, ಒರಿಜಿನಲ್ ಗಾಂಧಿ ಯಾರ? ಹೌದು, ಒರಿಜಿನಲ್ ಗಾಂಧಿಗಾರ ನೀವು ಗೌರವ ಕೊಟ್ಟಿರ್ತೀರ, ಅದಕ್ಕಾರ ಕೊಡ್ರಿ. ಒರಿಜಿನಲ್ ಗಾಂಧಿಗೆ ಗೌರವ ಕೊಡ್ರಿ, ಆಮೇಲೆ ನಕಲಿ ಗಾಂಧಿ ಯಾರು ಅಂತ ಹೇಳ್ರಿ. ಇವ್ರದ್ದು ಅದೇ ಅಜೆಂಡಾ ರೀ ಅಪಪ್ರಚಾರ ಮಾಡೋದು. ಫಸ್ಟಿಗೆ ಹೇಳಿದ್ದು ಅದೇ, ಅಯ್ಯೋ ಇವ್ರಿಗೆ ಹುಟ್ಟಿದಾನೆ, ಅವ್ರಿಗೆ ಹುಟ್ಟಿದಾನೆ, ನೆಹರು ಅವ್ರಿಗೆ ಹುಟ್ಟಿದಾನೆ, ನೆಹರು ಸಂತಾನಿದು, ಖಿಲ್ಜಿ ಮಂತ್ಯಾನ, ಆ ಮಂತ್ಯಾನ, ಈ ಮಂತ್ಯಾನ, ಇಂದಿರಾ ಗಾಂಧಿ, ಫಿರೋಜ್ ಗಾಂಧಿ ಬಂದು ಹೋಗಿದ್ದಾಳ. ಫಿರೋಜ್ ಅಂದರೆ ಅವರು ಪಾರ್ಸಿ, ಇವರೇನಾರ ಮುಸ್ಲಿಮ್ಸ್ ಮದುವೆಗೇನ ಅಂತ ಹೇಳ್ಕೊಂಡ್ರು.
ಕೇಳ್ರಿ ಆಗಿನ ಇದು ಇದಾತು. ಪಾರ್ಸಿ ಗಾಂಧೀಜಿ ಬನಿಯಾ ಅವರು ಶ್ರೀರಾಮ್ ಭಕ್ತರೇ. ಹೌದಾ? ದೇವರನ್ನ ಎಲ್ಲ ಮನುಷ್ಯನೂ ನಂಬ್ತಾನೆ. ನಿಮ್ಮ ತಲೆ ಹಂಗದಾವು. ಕೆಲವೊಬ್ರು ನೇಮ ಮಾಡ್ತಾರ, ಪೂಜೆ ಮಾಡ್ತಾರ. ಮಿಂಚಲೆನ್ನುತ್ತ ಬಹು ಜ್ಯೋತಿಯನ್ನು ಹಚ್ಚಿ ಡಾಂಬಿಕ ಪೂಜೆಯ ಮಾಡುವರಯ್ಯ ನಾಟಕ ಮಾಡಕ 38 ಆರತಿಗಳನ್ನು ಇಟ್ಕೊಂಡು ಮಂದಿ ನೋಡ್ಲಿ ಅಂತ ಫೋಟೋ ಶೂಟ್ ಮಾಡ್ಕೊಳ್ಳೋದು. ಓಹೋ ಎಷ್ಟು ಭಕ್ತದನಪ್ಪ, ಹೋಗಿ ಸಮುದ್ರ ತೀರ ತಪಸ್ ಮಾಡೋದು. ಅಲ್ಲಿ ಹೋಗಿ ಕೈಲಾಸದ ಅಲ್ಲಿ ಹೋಗಿದ್ರು. ನನಗ ಇವನ್ ಕರ್ದಾನ ನಿತ್ಯಾನಂದ ಕೈಲಾಸದಾಗ ತಪಸ್ ಮಾಡಕ್ ಬಾರಪ್ಪ ನಾಗರಾಜಣ್ಣ ಅಂತ ಕೇಳ್ದಾನ. ನಾನು ಅಲ್ಲಪ್ಪ ಅಂದಾನೆ. ಕುಂಡ್ಲಿ ಡ್ಯಾನ್ಸ್ ಮಾಡೋಂತ ನಾವು ಕುಂಡ್ಲಿ ರಂಜಿತಾ ಜೊತೆ ಕುಂಡ್ಲಿ ಡ್ಯಾನ್ಸ್ ಮಾಡ್ಕೊಂತ ಇದ್ದವ ಯಾರ ನಿತ್ಯಾನಂದ. ಅವನು ಬಿಡದಿಯಿಂದ ಓಡಿಸಿದ್ರು. ಆ ನಿತ್ಯಾನಂದ ನನ್ನ ಕರೀತಾನ, ಧರ್ಮ ಸ್ಥಾಪನೆ ಮಾಡೋಣ ಬಾ ಕುಂಡ್ಲಿ ಡ್ಯಾನ್ಸ್ ಮಾಡು ಅಂತ ಕರೀತಾನ. ನಾನು ಬಾರಪ್ಪ ಅಂದ. ರಂಜಿತಾ ಅದಳ ಬಾ ಅಂದ. ಆಕೆ ಮುದಿಕೆಗಳ ನಾವು ಅಲ್ಲೇ ಅಂದೆ. ಆಕಿ ಹೆಂಗದಿದ್ರೆ ಹುಡುಗಿದ್ರೆ ಏನೋ ಹೋಗ್ಬೋದು, ಡ್ಯಾನ್ಸ್ ಮಾಡ್ಬೋದು. ಆಕಿ ಕೊಟ್ಟ ನಾನೊಬ್ಬ ನಾಟಕಕಾರ, ನಾನೊಬ್ಬ ಡ್ಯಾನ್ಸರು, ನಾನೊಬ್ಬ ಕಲಾವಿದ, ನಾನೊಬ್ಬ ರಂಗಭೂಮಿ ಸಿನಿಮಾ ಇದ್ರ ಕಲಾವಿದ. ನಾನು ಮ್ಯಾಲೆ ಲಾಯರು, ಮ್ಯಾಲೆ ರೈತ, ಮ್ಯಾಲೆ ಕಲಾವಿದ, ಮ್ಯಾಲೆ ಸಾಮಾಜಿಕ ಕಳಕಳಿ ಇಲ್ಲನೋ, ಈ ಕಳಕಳಿ ಇರೋನು, ಈ ದೇಶವನ್ನು ಕಟ್ಟುವಂಥ ಪ್ರಬುದ್ಧವಾದಂಥ ದೇಶಭಕ್ತ ನಾನು. ಈ ಭಾರತ ಮಾತೆಯ ಹೆಮ್ಮೆಯ ಪುತ್ರ ನಾನು. ರಿಜಿಸ್ಟರ್ ಮಾಡಿಸ್ರಿ, ನೀವು ಮಾಡಿಸ್ಬೇಕು. ಅದ್ಭುತವಾದಂಥ ನಮ್ಮ ಏನು ಇತ್ತೀಚಿನ ರಾಜಕಾರಣಿಗಳಲ್ಲಿ ಅದ್ಭುತವಾದ ಹುಡುಗ ಬಂದಿದ್ದಾನೆ. ಅವನ ನನ್ನ ಫ್ರೆಂಡೇ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದಾರೆ. ಮರಿ ಖರ್ಗೆ ಅವರು ನಾನು ಭೇಟಿಯಾಗಿದ್ದೆ. ಟಿಕೆಟ್ ನನಗೆ ಕೊಡಿಸ್ತೀನಿ ಅಂತ ಹೇಳಿದ್ರು. ಸೊ ಅದೇನು ಆಗಿಲ್ಲ, ನಮ್ಮ ಹಣೆ ಬರ ಇಲ್ಲ, ಏನೂ ಇಲ್ಲ, ಆಗಿಲ್ಲ. ಆದರೆ ಐ ಆಮ್ ಸಪೋರ್ಟಿಂಗ್ ಟು ದಿ ಪ್ರಿಯಾಂಕಾ ಖರ್ಗೆ. ಈಸ್ ಒನ್ ಅಂಡ್ ಓನ್ಲಿ ಸ್ಟ್ರಾಂಗೆಸ್ಟ್ ಪರ್ಸನ್. ಸಂತೋಷ್ ಲಾಡು ಹಂಗೆ. ಸಂತೋಷ್ ಲಾಡು, ಖರ್ಗೆ, ನನ್ನ ಸಿದ್ದರಾಮಯ್ಯನ ಬಿಟ್ರೆ ಈ RSS ಈ ಮೋದಿ ಅವ್ರನ್ನ ಕ್ಯಾಟಗರಿಕಲ್ ಕ್ರಿಟಿಸೈಸ್ ಟೀಕಾ ಮಾಡೋದ್ರಾಗ ಯಾರೂ ಸಹಿತ ಆಗಿಲ್ಲ. ನಾ ಮಾಡಿದ್ದೇನೆ, ಬೆಕ್ಕದ್ದಾಗಿಲ್ಲ ಅದು. ನಾ ಟೀಕಾ ಮಾಡಿದ್ದೇನೆ, ಇವತ್ತು ಮಾಡ್ತಾನೆ, ಮುಂದೂ ಮಾಡ್ತಾನೆ. ಏನು ಗೌರಿ ಲಂಕೇಶ್ ಅಂತ ತಿಳ್ಕೊಂಬಿಟ್ಟಿದ್ದೀರ ನೀವು? ಪ್ರಿಯಾಂಕಾ ಖರ್ಗೆನ್ನ ಅವ್ರ ಅಪ್ಪಗೂ ಮಾತಾಡೋದ, ಅವ್ರಿಗೂ ಮಾತಾಡೋದ? ಏನು ಒಬ್ಬ ಲೀಡರಾಗಿ ಏನು ಮಾಡಬಾರ್ದ? ಹೈಕಮಾಂಡ್ನಾಗ ಇಡೀ ಒಂದು ದೇಶದ ಒಂದು ಪಕ್ಷದ ರಿಜಿಸ್ಟರ್ಡ್ ಅಧ್ಯಕ್ಷ. ಇವತ್ತಿಡೀ ಕರ್ನಾಟಕ ಪೊಲೀಸ್ ಅವ್ರ ಹಿಂದಿದೆ. ಕರ್ನಾಟಕ ಪೊಲೀಸ್ ನಮ್ಮ ರಕ್ಷಣೆಗಿದೆ. ಒಂದು ಸಂಘಟನೆ ತಗೊಂಬಂದು ಏನೋ ಪೊಲೀಸರ ಮೇಲೆ ಏನು ಬಾಂಬ್ ಹಾಕಂಗದಿರಿ ನೀವು, ಹಾಕ್ತೀರಿ. ಖರ್ಗೆಗೆ ಏನಾರ ಮಾಡಿ ನೋಡ್ರಿ. ಖರ್ಗೆ ಅಲ್ಲ, ಒಂದು ಹುಡುಗನ ಮುಟ್ಟಿ ನೋಡ್ರಿ ಪಟ. ಕರ್ನಾಟಕದಾಗ ನಿಮ್ಮ ಸಂಘಟನೆಯಿಂದ ಒಂದು ಹುಡುಗನ ಮಟ್ಟಿ ನೋಡ್ರಿ ನೀವು, ಏನು ಪರಿಸ್ಥಿತಿ ಆಕತಿ ಅನ್ನೋದನ್ನ ನಾವು ಎದುರ್ಸಕ್ ರೆಡಿ ಇದಾವೆ. ಕರ್ನಾಟಕ ಪೊಲೀಸ್ ನಿಮ್ಮನ್ನು ಮಟ್ಟ ಹಾಕಕ ಅನೈತಿಕವಾಗಿ, ಅನ್ಯ ಮಾರ್ಗವಾಗಿ, ಇಲ್ಲಿಗಾಲಿಟಿ ಇದ್ದು ರಿಜಿಸ್ಟ್ರೇಷನ್ ಇಲ್ದಲೆ ನೀವೇನಾರ ಮಾಡಕ್ ಬಂದ್ರಂದ್ರೆ ವಿತೌಟ್ ದಿ ಪ್ರಯರ್ ಪರ್ಮಿಷನ್ ಆಫ್ ದಿ ಗವರ್ಮೆಂಟ್ ಅಂಡ್ ಪೊಲೀಸ್ ನೀವೇನಾರ ಮಾಡೋದ್ರ ಅದನ್ನ ಮಟ್ಟ ಹಾಕಕ್ ಪ್ರಿಯಾಂಕಾ ಖರ್ಗೆ ಅವ್ರು ರೆಡಿ ಇದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. ಇಡೀ ದೇಶಭಕ್ತ ನಾನು ದೇಶಭಕ್ತ. ಗೂಡ್ಸೇನ್ ಪೂಜೆ ಮಾಡ್ರ, ಗೂಡ್ಸೇನ್ ಮನಸ್ಥಿತಿ ಇದ್ದಾರೆ. ಅದು ಯಾವ ದೇಶಭಕ್ತ? ಸುಪ್ರೀಂ ಕೋರ್ಟ್ 1949ರಲ್ಲಿ ಅವರನ್ನ ಜೈಲಿಗೆ ಹಾಕಿದೆ, ಗಲ್ಲಿಗೆ ಹಾಕಿದೆ. 31/1948 ಸ್ವಾತಂತ್ರ್ಯ ಬಂದು 5 ದಿವಸದೊಳಗೆ, 5 ತಿಂಗಳೊಳಗೆ ಮಹಾತ್ಮ ಗಾಂಧೀಜಿಯನ್ನ ಕೊಂದುಬಿಟ್ರೆ ನೀವು. ಕಾನ್ಸ್ಟಿಟ್ಯೂಷನ್ ಮಾಡಿಸ್ರಿ, ವಿಭಜನೆ ಆಗಿದ್ದನ್ನ ಕೂಡಿಸ್ರಿ. ನಿಮಗೆ ತಾಕತ್ತಂದ್ರ ವಿಭಜನೆ ಆತು ಅಂತ ಕೇಕೆ ಹೊಡೆಯೋದಲ್ಲ, ಕೂಡಿಸ್ರಿ. ಮತ್ತೆ ರೀಯೂನಿಯನ್ ಮಾಡಿಸ್ರಿ. ತಾಕತ್ತಿದ್ರೆ ರೀಯೂನಿಯನ್ ಮಾಡಿಸ್ರಿ. ಗಾಂಧೀಜಿ ತಪ್ಪು ಮಾಡಿದಾನಂತೀರಲ್ಲ, ನೀವು ಮಾಡಿಸ್ರಿ. ನಿಮ್ಮ ಕೈಗೆ ಅಧಿಕಾರ ಕೊಟ್ಟದವಲ್ಲ, ನಿಮ್ಮ ಕೈಯಾಗಿದ್ರೆ ರೀಜಾಯಿನ್ ಮಾಡಿಸ್ರಿ, ರೀಕಾನ್ಸ್ಟಿಟ್ಯೂಟ್ ಮಾಡಿಸ್ರಿ. ಆಗದಲ್ಲ, ಒಪ್ಪಿಗೆ ಹೇಳ್ರಿ. ನಾವು ದೇಶಭಕ್ತರಲ್ಲ, ಓಟಿಗಾಗಿ ನಾಟಕ ಮಾಡಕ್ ಬಂದರೋ, ಪಿಟೀಲ್ ಮಾರ್ಸರೋ, ಮಾಡರೋ, ಚಾಕ್ಲೇಟ್ ಕೊಡರೋ, ಅದು ಇದು ಅಂತ ಒಪ್ಪಿಗೆ ಹೇಳ್ರಿ. ವೈ ಡೋಂಟ್ ಕೇರ್.
ಅವಕ್ಕೆಲ್ಲ ನಾವು ಹೆದರಿಕೆ ಇಲ್ಲೇ ಅಲ್ಲ, ಗೊಡ್ಡು ಬೆದರಿಕೆಗೆಲ್ಲ ಹೆದರದಲ್ಲ. ಮನಿ ಮುದ್ರ ಸಾಯ್ಸಕ್ ಬಂದ್ರಲ್ಲ ಅದಕ್ಕೆಲ್ಲ ಹೆದರದಲ್ಲ. ಕಾನೂನಿದೆ, ಸಂವಿಧಾನ ಇದೆ, ಮೇಲೆ ಸ್ಟ್ರಾಂಗ್ ಹೋಮ್ ಮಿನಿಸ್ಟರ್ ಇದ್ದಾರೆ, ಕರ್ನಾಟಕ ಸ್ಟ್ರಾಂಗ್ ಪ್ರೌಡ್ ಪೊಲೀಸ್ ಇದೆ. ಕಾನೂನನ್ನ ಕೈ ತಗೊಂಡ್ರೆ ಬಹಳ ಎಚ್ಚರದಿಂದ ಇರ್ರಿ. ನಾವು ತಗೊಳೋದಲ್ಲ ಕಾನೂನು ಕೈಲಿ. ಕಾನೂನು ಕೈಲಿ ತಗೊಂಡ್ರೆ ಇದಾವೆ ವಿತ್ ವೆಪನ್ಸ್ ಬರ್ತಾರೆ ಪೊಲೀಸರು. ಪೊಲೀಸ್ ಆಫೀಸರ್ಸ್ ಆಲ್ವೇಸ್ ದೇ ವೇರ್ ವೇರಿಂಗ್ ದೇರ್ ಗನ್ಸ್, ಪಿಸ್ತೂಲ್ಸ್. ಅವು ಮಾತಾಡ್ತಾವೆ, ವಿಪಟ್ಟು ಮಾತಾಡ್ತವೆ. ಹಂಗೆ ಹೋಗಿ ಮಂಗಳೂರಾಗ ಗೋಲಿಬಾರ್ ಮಾಡಿಸ್ದಂಗೆ ಇಲ್ಲಿ ರೈತರಿಗೆ ಗೋಲಿಬಾರ್ ಮಾಡಿಸ್ದಂಗೆ ಅಲ್ಲ. ವಿಜಯಪಣ ನಕಲಿ ಗಾಂಧಿ ಅಂತ ಮಾತಾಡ್ತೀಯಲ್ಲ ವಿಜಯಪಣ ಇಲ್ಲೇ ರೈತರ ಮೇಲೆ ಗೋಲಿಬಾರ್ ಮಾಡಿಸಿದಾಗ ಯಾರು ಸಿಎಂ ಇದ್ರ? ಮಂಗಳೂರು ಗೋಲಿಬಾರ್ ಮಾಡಿದಾಗ ಸಿಎಂ ಯಾರಿದ್ರ? ನನ್ನ ಮನೆ ಗುಡಿಸಿದಾಗ ಸಿಎಂ ಯಾರಿದ್ದ? ಇವೆಲ್ಲವನ್ನು ತಲೆಯಲ್ಲಿ ಇಟ್ಕೊಂಡಿದ್ದಾವೆ, ಜನನು ಇಟ್ಕೊಂಡಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. ಮಿಸ್ಟರ್ ನಾಗರಾಜ್ ಕೊಡಪ್ಲೆ, an advocate, agriculturist and an artist, the citizen of India, proud citizen and the ದೇಶಭಕ್ತ. ಈ ಭಾರತ ದೇಶದ ಭಾರತ ತಾಯಿಯ, ಭಾರತಾಂಬೆಯ ಹೆಮ್ಮೆಯ ಪುತ್ರ ನಾನು. ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಕ್ಕೆ ರೆಡಿ ಇರೋನು ನಾನು. ಚೀನಾದ ಮೇಲೆ ಯುದ್ಧ ಮಾಡ್ತೀರಾ? ರೆಡಿ, ನಾನು ರೆಡಿ. ನಾವು ಅದಕ್ಕೆ ಇದಾಗಕ್ಕೆ ಪ್ರಾಣ ತ್ಯಾಗ ಮಾಡೋಕ್ಕೂ ರೆಡಿ ಇದಾವೆ ಈ ದೇಶಕ್ಕೋಸ್ಕರ. ಪಾಕಿಸ್ತಾನ ಮೇಲೆ ಯುದ್ಧನ ಫಸ್ಟ್ ರೆಡಿ. ಐ ಆಮ್ ರೆಡಿ. ಜೈ ಹಿಂದ್. ರೈತನ ಮಕ್ಕಳು ನಾವು ರಕ್ತ ಬೆವರು ಸುರಿಸಿ, ರಕ್ತ ಸುರಿಸಿ ದುಡಿದು ಓಡಾಡಿ ಲಾಯರ್ ಆಗಿ ಬಂದ್ರ ನಾವು. ಜೈ ಹಿಂದ್.